ಇಂದು ವಚನಾನಂದ ಸ್ವಾಮೀಜಿ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿ ಸಿಲುಕಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಜಾಮೀನಿನ ಆದೇಶ ಹೊರಬೀಳುತ್ತೆ. ವಚನಾನಂದ ಸ್ವಾಮೀಜಿಯ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ವಚನಾನಂದ ಸ್ವಾಮೀಜಿ ಈಗಾಗಲೇ ಪೋಕ್ಸೋ ಕೇಸ್ನಲ್ಲಿ ಸಿಲುಕೊಂಡಿದ್ದಾರೆ. ನ್ಯಾಯಾಲಯ ಇವತ್ತು ಈ ಕುರಿತಾಗಿ ತನ್ನ ತೀರ್ಪನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳತ್ತೆ. ಮಠದಲ್ಲಿದ್ದ ಬಾಲಕನ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ರು ಅಂತ ವಚನಾನಂದ ಸ್ವಾಮೀಜಿಯ ವಿರುದ್ಧ ಆರೋಪ ಇದೆ. ವಚನಾನಂದ ಶ್ರೀ ವಿರುದ್ಧ ಸಂತ್ರಸ್ತ ಬಾಲಕನ ತಾಯಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ವಚನಾನಂದ ಶ್ರೀ ಜಾಮೀನು ಅರ್ಜಿಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು. ದೂರುದಾರ ಸರ್ಕಾರದ ಪರ ವಕೀಲರಿಂದ ತಕರಾರು ಅರ್ಜಿ ಸಲ್ಲಿಕೆ ಆಗಿದೆ. ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಲಯ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ. ದೂರುದಾರರು ಮತ್ತು ಸಂಬಂಧಿತ ಸಾಕ್ಷ್ಯ ಆಧರಿಸಿ ವಿಚಾರಣೆ ನಡೆದಿದೆ. ಮೊದಲು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು. ಘಟನೆ ನಡೆದ ಸ್ಥಳ ಹರಿಹರ ಠಾಣೆಯ ವ್ಯಾಪ್ತಿಗೆ ಒಳಪಟ್ಟಿದ್ದರಿಂದ ತದನಂತರ ಎಫ್ಐಆರ್ ವರ್ಗಾವಣೆ ಮಾಡಲಾಗಿದೆ. ವಸತಿ ನಿಲಯದಲ್ಲಿ ವಾಸವಾಗಿದ್ದಂತಹ ಬಾಲಕನಿಂದ ಮಸಾಜ್ ಮಾಡಿಸ್ಕೊಳ್ತಾ ಇದ್ರು ಅಂತ ಆರೋಪ ಇದೆ. ವಿದ್ಯಾಭ್ಯಾಸಕ್ಕೆ ಹೋಗಿದ್ದಂತಹ ಬಾಲಕನಿಗೆ ದೌರ್ಜನ್ಯ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ವಚನಾನಂದ ಶ್ರೀ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇಂದು ವಚನಾನಂದ ಸ್ವಾಮೀಜಿ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಪೋಕ್ಸೋ ಕೇಸ್ನಲ್ಲಿ ವಚನಾನಂದ ಸ್ವಾಮೀಜಿ ಸಿಲುಕಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಜಾಮೀನಿನ ಆದೇಶ ಹೊರಬೀಳುತ್ತೆ. ವಚನಾನಂದ ಸ್ವಾಮೀಜಿಯ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ವಚನಾನಂದ ಸ್ವಾಮೀಜಿ ಈಗಾಗಲೇ ಪೋಕ್ಸೋ ಕೇಸ್ನಲ್ಲಿ ಸಿಲುಕೊಂಡಿದ್ದಾರೆ. ನ್ಯಾಯಾಲಯ ಇವತ್ತು ಈ ಕುರಿತಾಗಿ ತನ್ನ ತೀರ್ಪನ್ನ ಆದೇಶವನ್ನ ಪ್ರಕಟ ಮಾಡಲಿದೆ. ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬೀಳತ್ತೆ. ಮಠದಲ್ಲಿದ್ದ ಬಾಲಕನ ಮೇಲೆ ಲೈಂಗಿಕ ಕಿರುಕುಳ ನೀಡಿದ್ರು ಅಂತ ವಚನಾನಂದ ಸ್ವಾಮೀಜಿಯ ವಿರುದ್ಧ ಆರೋಪ ಇದೆ. ವಚನಾನಂದ ಶ್ರೀ ವಿರುದ್ಧ ಸಂತ್ರಸ್ತ ಬಾಲಕನ ತಾಯಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ವಚನಾನಂದ ಶ್ರೀ ಜಾಮೀನು ಅರ್ಜಿಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ರು. ದೂರುದಾರ ಸರ್ಕಾರದ ಪರ ವಕೀಲರಿಂದ ತಕರಾರು ಅರ್ಜಿ ಸಲ್ಲಿಕೆ ಆಗಿದೆ. ವಾದ ಪ್ರತಿವಾದ ಆಲಿಸಿರುವಂತಹ ನ್ಯಾಯಾಲಯ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದೆ. ದೂರುದಾರರು ಮತ್ತು ಸಂಬಂಧಿತ ಸಾಕ್ಷ್ಯ ಆಧರಿಸಿ ವಿಚಾರಣೆ ನಡೆದಿದೆ. ಮೊದಲು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು. ಘಟನೆ ನಡೆದ ಸ್ಥಳ ಹರಿಹರ ಠಾಣೆಯ ವ್ಯಾಪ್ತಿಗೆ ಒಳಪಟ್ಟಿದ್ದರಿಂದ ತದನಂತರ ಎಫ್ಐಆರ್ ವರ್ಗಾವಣೆ ಮಾಡಲಾಗಿದೆ. ವಸತಿ ನಿಲಯದಲ್ಲಿ ವಾಸವಾಗಿದ್ದಂತಹ ಬಾಲಕನಿಂದ ಮಸಾಜ್ ಮಾಡಿಸ್ಕೊಳ್ತಾ ಇದ್ರು ಅಂತ ಆರೋಪ ಇದೆ. ವಿದ್ಯಾಭ್ಯಾಸಕ್ಕೆ ಹೋಗಿದ್ದಂತಹ ಬಾಲಕನಿಗೆ ದೌರ್ಜನ್ಯ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ವಚನಾನಂದ ಶ್ರೀ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.